ಸ್ನೇಹ ಸ್ನೇಹ ಇದೇನುವ ಒಬ್ಳೆ ಇದೆಯೇ? ಅವ್ವ ನಾನು ಇಲ್ಲೇ ಇದ್ದೀನಿ, ರಸಂ ಮಾಡ್ತಾ ಇದ್ದೀನಿ. ಮಾಡು. ಇದನ್ನ ಒಳಗಿಟ್ಕೋ. ಇಲ್ಲಿ ಗಂಗಾಧರಪ್ಪ ಕಾಣ್ತಿಲ್ಲ. ಮೆಸ್ನಾಗೆ ಜನ ಕಮ್ಮಿ ಅವ್ರೆ. ಈ ಗಂಗಾಧರಪ್ಪ ಎಲ್ಲೋದ? ಈ ಹೆಣ್ಮಕ್ಳು ಎರಡನ್ನೇ ಬಿಟ್ಟು ಹೋಗ್ಬಿಟ್ಟವನಲ್ಲ ಇಲ್ಲಿ. ಸ್ನೇಹ ನಿಮ್ಮ ಅಪ್ಪ ಎಲ್ಲೋದ? ಮೈಗೆ ಹುಷಾರಾಯ್ತಾನೆ? ಅವ್ರು ಹುಷಾರಾಗಿ ಇದ್ದಾರವ್ವ, ಆದ್ರೆ ಬೆಳಿಗ್ಗೆಯಿಂದ ಎಲ್ಲೂ ಕಾಣ್ತಿಲ್ಲ. ಏನ ಕಾಣ್ತಿಲ್ಲ? ಎಲ್ಲೋಗ್ಬಿಟ್ಟ ಈ ಮನ್ಸ? ಅಪ್ಪ ನಿಮ್ ಜೊತೆ ಮಾರ್ಕೆಟ್ಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ ಗೋಪಾಲಪ್ಪ. ಅಪ್ಪ ನಿಮ್ ಜೊತೆನೂ ಬರ್ಲಿಲ್ವಾ? ಇಲ್ಲ ಕಣವ, ನಾನು ಮಾರ್ಕೆಟ್ಗೆ ಹೋದಾಗ ಅವ್ನು ಇಲ್ಲೇ ಇದ್ದ ಮೆಸ್ನಾಗೆ. ಗಂಗಾಧರಪ್ಪ ಎಲ್ಲಪ್ಪ ಹೋಗ್ಬಿಟ್ಟಿದೆ? ಅದು ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಸ್ನೇಹ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನಪ್ಪ? ನೀನು ಹೋಗಿ ಒಂದು ಒಳ್ಳೆ ಸೀರೆ ಉಟ್ಕೊಂಬ, ಹೇಳ್ತೀನಿ. ಏನಕ್ಕಪ್ಪ? ನಾನು ಯಾಕೆ ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕು? ನೀನು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರಮ್ಮ. ಇವನ್ ಗಂಗಣ್ಣ, ಇದು ಇವನ್ ಹೇಳ್ತಿದೀಯೇ? ಹೌದಮ್ಮ, ಒಳ್ಳೆ ಸಂಬಂಧ ಸಿಕ್ಕಿದೆ, ಹೇಗೆ ಬಿಡೋಕ್ಕಾಗತ್ತೆ ಹೇಳಿ? ಅದಕ್ಕೆ ಅವಸರವಾಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟೆ. ಗಂಡಿನ ಕಡೆಯವರು ಇವಳು ನೋಡೋದಕ್ಕೆ ಈಗಲೇ ಬರ್ತಿದ್ದಾರೆ. ಅಪ್ಪ, ನೀನೀಗ ಸಡನ್ ಆಗಿ ಹೇಳಿದ್ರೆ ನನ್ನಿಂದ ಆಗಲ್ಲ. ಅದು ಅಲ್ಲದೆ ನನ್ಗೆ ಇವಾಗಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ನೋಡಿ ಅಮ್ಮರೇ, ಹೇಗೆ ಮಾತಾಡ್ತಿದ್ದಾಳೆ ಇವಳು. ಅಪ್ಪ ಆಗಿ ನಾನು ಕಣ್ಣು ಮುಚ್ಚೋದಕ್ಕೂ ಮುಂಚೆ ಇವಳು ಮದುವೆ ಮಾಡಬೇಕು ಅನ್ನೋ ಜವಾಬ್ದಾರಿ ಇರೋದಿಲ್ವ ನನಗೆ? ಅಪ್ಪ, ಜವಾಬ್ದಾರಿ ಮುಗಿಸೋಕೆ ಇನ್ನ ಟೈಮ್ ಇದೆ. ಇವಾಗ್ಲೂ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಅಮ್ಮಾರೆ, ದಯವಿಟ್ಟು ನೀವಾರು ಇವಳಿಗೆ ತಿಳಿಸಿ ಹೇಳಿ ಅಮ್ಮಾರೆ. ಒಳ್ಳೆ ಸಂಬಂಧ, ಹುಡುಗನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ದೇವರೇ ಕಳಿಸ್ಕೊಟ್ಟಿರೋ ಸಂಬಂಧ. ಹೆಣ್ಣೆತ್ತವ್ರ ಸಂಕಟ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಅಮ್ಮಾರೆ? ಸ್ವಲ್ಪ ತಿಳಿಸಿ ಹೇಳಿ ಇವಳಿಗೆ. ಗಂಗಣ್ಣ, ಸ್ನೇಹ ಹಾಕಂಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಯಾಕೆ ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀರಾ? ನೀನು ಹೊಸಿ ಸುಮ್ಮನಿರವಿ. ಅಪ್ಪ ಪ್ಲೀಸ್, ನನ್ಗಿದೆಲ್ಲ ಇಷ್ಟ ಇಲ್ಲ. ಕೊಡ್ತೀನಿ ನೋಡು.